ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ವಿಶ್ವನಾಥ್ ಹೂಗಾರ್. ಅದು ಸರಿಸುಮಾರು 1,81,000ಕ್ಕೂ ಅಧಿಕ ಜನಸಂಖ್ಯೆಯನ್ನ ಹೊಂದಿರುವಂತಹ ತಾಲೂಕು. ಇಡೀ ತಾಲೂಕಿಗೆ ಇರತಕ್ಕಂಥದ್ದು ಒಂದೇ ಒಂದು ಠಾಣೆ, ಆದರೆ ಜನಸಂಖ್ಯೆ ಮಾತ್ರ ಇಡೀ ಜಿಲ್ಲೆಯಲ್ಲಿಯೇ ಅತ್ಯಧಿಕ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಅದು ತಾಲೂಕು. 44 ಹಳ್ಳಿಗಳು, 17 ತಾಂಡಗಳನ್ನ ಒಳಗೊಂಡಿರ್ತಕ್ಕಂತಹ ಈ ಒಂದು ಪಟ್ಟಣದಲ್ಲಿ ದಿನನಿತ್ಯ ಸುಮಾರು 106 ಹಳ್ಳಿಗಳಿಂದ ಇವತ್ತು ಈ ಒಂದು ತಾಲೂಕು ಪಟ್ಟಣಕ್ಕೆ ಸಾರ್ವಜನಿಕರು ಬರ್ತಾರೆ. ಹಾಗಾಗಿ ಸಾವಿರಾರು ವಾಹನಗಳ ಜನದಟ್ಟಣೆ ಈ ಒಂದು ಸಿಟಿಯಲ್ಲಿ ಇರ್ತದೆ. ಅದು ರಾಯಚೂರು ಜಿಲ್ಲೆಯ ಲಿಂಗಸಗೂರು ಎನ್ನುವಂತಹ ಪಟ್ಟಣ. ಈ ಒಂದು ಪಟ್ಟಣಕ್ಕೆ ಇವತ್ತು ಸಂಚಾರಿ ಠಾಣೆಯ ಅತ್ಯವಶ್ಯಕತೆ ತುಂಬಾ ಇದೆ. ಯಾಕಂತ ಕೇಳಿದ್ರೆ ಇಲ್ಲಿ ವಾರಕ್ಕೆ ಒಂದಾದ್ರೂ ಅಪಘಾತಗಳಾಗ್ತವೆ, ವಾರಕ್ಕೆ ಒಬ್ಬರಾದ್ರೂ ಕೂಡ ಅಪಘಾತಗಳಲ್ಲಿ ಸಾವನ್ನಪ್ತಾರೆ. ಕಳೆದ ತಿಂಗಳಿನ ಒಂದು ಸಂಖ್ಯೆಯನ್ನು ನೋಡೋದಾದ್ರೆ ಕೇವಲ ಒಂದೇ ಒಂದು ತಿಂಗಳ ಅಂತರದಲ್ಲಿ ಇವತ್ತು ಈ ಒಂದು ಲಿಂಗಸಗೂರು ತಾಲೂಕಿನಲ್ಲಿ ಅಪಘಾತಗಳಿಂದ 4 ಮೃತಪಟ್ಟಿರ್ತಕ್ಕಂತಹ ಒಂದು ದುರ್ಘಟನೆ ಇವತ್ತು ನಡೆದಿರ್ತಕ್ಕಂಥದ್ದು. ಇನ್ನು ವರ್ಷದ ಸರಾಸರಿ ಲೆಕ್ಕ ತೆಗೆದುಕೊಂಡ್ರೆ ಸರಿಸುಮಾರು ಏನಲ್ಲ ಅಂತ ಹೇಳಿದ್ರು ಕೂಡ 44 ಅಪಘಾತಗಳು ಒಂದು ವರ್ಷದಲ್ಲಾಗಿದ್ದಾವೆ. ಅದರಲ್ಲಿ ಅರ್ಧದಷ್ಟು ಜನ, 44 ಅಪಘಾತಗಳಲ್ಲಿ 22 ಜನ ಒಂದು ವರ್ಷದಲ್ಲಿ ಈ ಒಂದು ಪಟ್ಟಣದಲ್ಲಿ ಇವತ್ತು ತಾಲೂಕಿನಾದ್ಯಂತ ಮೃತಪಟ್ಟಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲೊಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬೇಕು ಎನ್ನುವಂತಹ ಕೂಗು ಹಲವಾರು ವರ್ಷಗಳಿಂದ ಇದ್ರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಒಂದು ಮನಸ್ಸು ಮಾಡ್ತಾ ಇಲ್ಲ. ಈ ಒಂದು ತಾಲೂಕಿಗೆ ಮಂಜೂರಾಗಿರ್ತಕ್ಕಂತಹ ಆ ಒಂದು ಸಂಚಾರಿ ಠಾಣೆಯನ್ನ ಬೇರೊಂದು ತಾಲೂಕಿಗೆ ಕೊಂಡೊಯ್ದಿದ್ದಾರೆ ಎನ್ನುವಂತ ಆರೋಪವನ್ನು ಕೂಡ ಇಲ್ಲಿನ ಸಾರ್ವಜನಿಕರು ಸಾಕಷ್ಟು ಮಾಡ್ತಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಇಷ್ಟೊಂದು ಜನಸಂಖ್ಯೆಯಲ್ಲಿ ಇಷ್ಟೊಂದು ಜನಸಂಖ್ಯೆಯನ್ನು ಹೊಂದಿದ್ರು ಕೂಡ, ಇಷ್ಟೊಂದು ಅಪಘಾತಗಳಾಗ್ತಾ ಇದ್ರು ಕೂಡ, ಇಷ್ಟೊಂದು ಸಾವು ನೋವುಗಳು ಸಂಭವಿಸ್ತಾ ಇದ್ರು ಕೂಡ ಇವತ್ತು ಗೃಹ ಇಲಾಖೆ, ರಾಜ್ಯದ ಗೃಹ ಇಲಾಖೆ, ಸರ್ಕಾರ ಕಣ್ಮುಚ್ಚಿ ಕುಳಿತುಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಸೋಜಿಗ ಎನ್ನುವಂತಹ ಮಾತನ್ನ ಇಲ್ಲಿನ ಸಾರ್ವಜನಿಕರು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಅಪಘಾತಗಳ ಸಂಖ್ಯೆಯನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಲಿಂಗಸಗೂರು ಪಟ್ಟಣದಲ್ಲಿರ್ತಕ್ಕಂತಹ ಠಾಣೆ ಏನಿದೆ, ಪೊಲೀಸ್ ಠಾಣೆ, ಆ ಪೊಲೀಸ್ ಠಾಣೆಯಲ್ಲಿರ್ತಕ್ಕಂತಹ ಪೊಲೀಸರು ಕೂಡ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಇರ್ತಕ್ಕಂತಹ ಕೆಲವು ಸಿಬ್ಬಂದಿಗಳನ್ನ ಇವತ್ತು ಇಡೀ ರಾತ್ರಿ ಜಾಗರಣೆ ಮಾಡ್ತಾ ಆ ಒಂದು ಜನದಟ್ಟಣೆಯನ್ನ ಇವತ್ತು ಕಂಟ್ರೋಲ್ ಮಾಡೋದಕ್ಕೆ, ವಾಹನ ಸವಾರರನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದು ಸಾಧ್ಯವಾಗ್ತಾ ಇಲ್ಲ. ಮತ್ತೊಂದು ಕಡೆ ಹೋಮ್ ಗಾರ್ಡ್ ಗಳನ್ನ ನೇಮಕ ಮಾಡಿ ಪ್ರತಿ ಸರ್ಕಲ್ಗಳಿಗೂ ಕೂಡ ಹೋಮ್ ಗಾರ್ಡ್ ಗಳನ್ನ ಹಾಕಿ ಇವತ್ತು ವಾಹನ ದಟ್ಟಣೆಯನ್ನ, ಈ ಒಂದು ಸಂಚಾರಿ ನಿಯಮಗಳನ್ನ ಪಾಲಿಸಿ ಎನ್ನುವಂತಹ ಒಂದು ಮಾತನ್ನ ಇವತ್ತು ಸಾರ್ವಜನಿಕರಿಗೆ ಹೇಳಿದ್ರು ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಈ ಒಂದು ತಾಲೂಕಿನಲ್ಲಿ ಆಗ್ತಾ ಇಲ್ಲ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಈ ಲಿಂಗಸಗೂರು ಪಟ್ಟಣದ ಜನತೆ ಒಂದು ಸಂಚಾರಿ ಠಾಣೆಯನ್ನ ಮಾಡಿಕೊಡಿ ಎನ್ನುವಂತಹ ಅಳಲನ್ನ ಸಾಕಷ್ಟು ಬಾರಿ ಜನಪ್ರತಿನಿಧಿಗಳ ಬಳಿ, ಸಂಬಂಧಪಟ್ಟಂತ ಅಧಿಕಾರಿಗಳ ಬಳಿ ತೋಡ್ಕೊಂಡಿದ್ದಾರೆ. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗ್ತಾ ಇಲ್ಲ. ಸರಾಸರಿ ಈಗಾಗಲೇ ಹೇಳಿದಂತೆ ಒಂದೇ ಒಂದು ವರ್ಷದಲ್ಲಿ 44 ಅಪಘಾತಗಳಲ್ಲಿ 22 ಜನ ಮೃತಪಟ್ಟಿದ್ರೆ 36 ಜನ ಗಂಭೀರವಾದಂತಹ ಗಾಯಗಳಿಂದ ಬಳಲ್ತಾ ಇದ್ದಾರೆ. ಹೀಗಾಗಿ ಈ ರೀತಿಯಾದಂತಹ ಅವಘಡಗಳು ಸಂಭವಿಸ್ತಾ ಇದ್ರು ಕೂಡ ಇವತ್ತು ರಾಜ್ಯ ಸರ್ಕಾರವಾಗ್ಲಿ, ಸಂಬಂಧಪಟ್ಟಂತಹ ಗೃಹ ಇಲಾಖೆ ಆಗಿರ್ಲಿ, ಯಾರೊಬ್ರು ಕೂಡ ಈ ಕಡೆಗೆ ಗಮನ ಹರಿಸದಿರೋದನ್ನ ನೋಡಿದ್ರೆ, ಇಲ್ಲೊಂದು ಸಂಚಾರಿ ಠಾಣೆಯನ್ನ ಮಂಜೂರು ಮಾಡದೇ ಇರೋದನ್ನ ನೋಡಿದ್ರೆ ಈ ಲಿಂಗಸಗೂರು ಪಟ್ಟಣ ಎನ್ನುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಇದೆಯೋ ಇಲ್ಲವೋ ಎನ್ನುವಂತ ಅನುಮಾನ ನಮಗೆ ಮೂಡ್ತಾ ಇದೆ ಎನ್ನುವಂತಹ ಒಂದು ಮಾತನ್ನ, ಆಕ್ರೋಶವನ್ನ ಇಲ್ಲಿ ಲಿಂಗಸಗೂರಿನ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಅಪಘಾತಗಳನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ, ಸಂಚಾರಿ ನಿಯಮಗಳನ್ನ ಪಾಲಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಕೇವಲ ಅಧಿಕಾರಿಗಳು, ಜನಪ್ರತಿನಿಧಿಗಳನ್ನ ಹೊಣೆಗಾರರನ್ನಾಗಿ ಮಾಡೋದಲ್ಲ, ಸಾರ್ವಜನಿಕರು ಕೂಡ ಇದಕ್ಕೆ ಹೊಣೆಗಾರರಾಗ್ತಾರೆ. ಯಾಕೆ ಅಂತ ಕೇಳಿದ್ರೆ, ಇವತ್ತು ವಾಹನಗಳಲ್ಲಿ ಸಂಚಾರ ಮಾಡಬೇಕಾದ್ರೆ ದೂರವಾಣಿ ಮೂಲಕ ಮಾತನಾಡೋದಾಗಿರ್ಬೋದು, ಮತ್ತೊಂದು ಕಡೆ ಹೆಲ್ಮೆಟ್ ಅನ್ನ ಧರಿಸದೇ ಇರತಕ್ಕಂಥದ್ದಾಗಿರ್ಬೋದು, ಅಡ್ಡಾದಿಡ್ಡಿ ವಾಹನಗಳನ್ನ ಚಲಾಯಿಸೋದು, ಕುಡಿದು ವಾಹನಗಳನ್ನ ಚಲಾಯಿಸೋದು, ಈ ರೀತಿಯಾಗಿ ಇವತ್ತು ಅನೇಕ ತಪ್ಪುಗಳನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಹೀಗೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಅಮಾಯಕರು ಕೂಡ ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ. ಇವರು ಮದ್ಯಪಾನವನ್ನ ಮಾಡಿ ವಾಹನವನ್ನ ಚಲಾಯಿಸೋದ್ರಿಂದ ಎದುರುಗಡೆ ಬರ್ತಕ್ಕಂತಹ ವ್ಯಕ್ತಿ ನಾರ್ಮಲ್ ಆಗಿ ಸಂಚಾರಿ ನಿಯಮಗಳನ್ನ ಪಾಲಿಸ್ತಾ ಬಂದ್ರು ಕೂಡ ಎಲ್ಲೋ ಒಂದು ಕಡೆ ಅಪಘಾತಗಳಾಗಿ ಸಾವನ್ನಪ್ಪತಕ್ಕಂತಹವರ ಸಂಖ್ಯೆ ಇವತ್ತು ಹೇರಳವಾಗ್ತಾ ಇದೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಇಲ್ಲೊಂದು ಸಂಚಾರಿ ಠಾಣೆಯಾಗಿ ಆ ಒಂದು ಸಂಚಾರಿ ಠಾಣೆಯ ಪೊಲೀಸರು ಈ ಟ್ರಾಫಿಕ್ ನ ಸಂಚಾರಿ ನಿಯಮಗಳನ್ನ ಸಾರ್ವಜನಿಕರಿಗೆ ತಿಳುವಳಿಕೆ ಮೂಡಿಸೋದ್ರಿಂದ ಇವತ್ತು ಸಿಗ್ನಲ್ಗಳಲ್ಲಿ ಅವರು ನಿಂತ್ಕೊಂಡು ಯಾರು ದೂರವಾಣಿ ಮೂಲಕ ಮಾತನಾಡ್ತಾ ಇವತ್ತು ವಾಹನವನ್ನ ಚಲಾಯಿಸ್ತಾರೋ, ಯಾರು ಕುಡಿದು ವಾಹನವನ್ನು ಚಲಾಯಿಸ್ತಾರೋ, ಯಾರು ಹೆಲ್ಮೆಟ್ ಧರಿಸದೆ ವಾಹನವನ್ನ ಚಲಾಯಿಸ್ತಾರೋ ಆ ಎಲ್ಲವನ್ನು ಕೂಡ ಇವತ್ತು ದಂಡವನ್ನ ಹಾಕೋದ್ರ ಮುಖಾಂತರ ಸಾರ್ವಜನಿಕರನ್ನ ಇವತ್ತು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಈಗಿರ್ತಕ್ಕಂಥ ಸಿವಿಲ್ ಠಾಣೆಯ ಜೊತೆಗೆ ಒಂದು ಸಂಚಾರಿ ಠಾಣೆಯನ್ನ ಕೊಡಿ ಎನ್ನುವಂತ ಅಳಲನ್ನ ಈ ಲಿಂಗಸಗೂರಿನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಲಿಂಗಸೂರು ತಾಲೂಕು ಜಿಲ್ಲಾ ಕೇಂದ್ರ ಆಗಬೇಕಾಗಿತ್ತು, ಜಿಲ್ಲಾ ಕೇಂದ್ರ ಆಗಿಲ್ಲ. ಏತಕ್ಕಾಗಿಲ್ಲ ಅಂತಂದು ನಿಮಗೆಲ್ಲ ಜನರಿಗೆ ಎಲ್ಲರಿಗೂ ಗೊತ್ತಿದೆ. ದಯವಿಟ್ಟು ಎಲ್ಲರೂ ಇವತ್ತು ಹಾಸ್ಪಿಟ್ಲ್ ಎಲ್ಲರೂ ಇಲ್ಲಿದ್ದ ಮೊದಲ ರಾಯಚೂರಿಗೆ ಹೋಗಿದ್ರು, ಬಾಲ್ಕೋಟ್ ಹೋಗಿದ್ರು, ಈಗ ಸುತ್ತಲೂ ಒಂದು 100 ಹಳ್ಳಿ
ಎಲ್ಲರೂ ಬರೋದು ಲಿಂಗಸೂರಿಗೆ ಬರ್ತಿದ್ದಾರೆ ಹಾಸ್ಪಿಟ್ಲ್ ಸಂಬಂಧ. ಇವತ್ತು ನೀರಾವರಿ ಹೆಚ್ಚಾಗಿದೆ, ಎಲ್ಲ ಜನಸಂಖ್ಯೆ ಹೆಚ್ಚಾಗಿದೆ. ಜನಪ್ರತಿನಿಧಿಗಳು ಪ್ರತಿಯೊಬ್ಬರು ಇದನ್ನು ಆಸಕ್ತಿ ತೋರಿಸ್ಬೇಕು. ಜನರು ನಾವು ಸ್ಟ್ರೈಕ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆದ್ರೆ ಜನಪ್ರತಿನಿಧಿಗಳು ಸ್ವಲ್ಪ ಆಸಕ್ತಿ ತೋರಿಸಿದರೆ ಇಲ್ಲಿ ಹೆಚ್ಚಿನ ಒಂದು ಜನಸಂಖ್ಯೆ ಓಡಾಟ ಜಾಸ್ತಿ ಇದೆ, ಇಲ್ಲಿ ಟ್ರಾಫಿಕ್ ಆಗಬೇಕು, ಅವಶ್ಯಕತೆ ಆಗಬೇಕು. ಈ ವರ್ಷದಲ್ಲಿ ಆಗ್ಲಿಕ್ಕಂದರೆ ಮುಂದಿನ ದಿನಮಾನದಲ್ಲಿ ಇಲ್ಲಿ ಇದ್ದಂಥ ಎಲ್ಲರೂ ಕಲಿತು ಯಾವ ಪಕ್ಷಾತೀತವಾಗಿ ಎಲ್ಲರೂ ಸ್ಟ್ರೈಕ್ ಮಾಡಿ ನಾವು ಇದು ಆಗೋವರೆಗೂ ಸೆಂಕ್ಷನ್ ಮಾಡೋವರೆಗೂ ನಾವು ಸ್ಟ್ರೈಕ್ ಮಾಡಬೇಕಾಗಿ ವಿನಂತಿ ಕೋರ್ತಾ ಇದ್ದೀವಿ ನಿಮ್ಮ ಮುಖಾಂತರ. ಲಿಂಗಸೂರು ನಗರದಲ್ಲಿ ಬರ್ತಕ್ಕಂಥ 181,81,000 ಜನಸಂಖ್ಯೆ ಈ ಇರುವಂಥ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರ್ತವೆ. 41 ಹಳ್ಳಿಗಳು ಈ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರ್ತವೆ. ಅದೇ ರೀತಿಯಾಗಿ 24 ತಾಂಡಗಳು ಈ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರ್ತವೆ. ಇಲ್ಲಿ 40% ನೀರಾವರಿ ಭಾಗಗಳನ್ನು ಹೊಂದಿರತಕ್ಕಂಥ ಈ ಪ್ರದೇಶದಲ್ಲಿ ಇಲ್ಲಿವರೆಗೂ ಜನದಟ್ಟಣೆ ಆಗಿರ್ತಕ್ಕಂಥ ಒಂದು ಪ್ರದೇಶ ಆಗಿದೆ. ಇಲ್ಲಿ ಅನೇಕ ಕೈಗಾರಿಕಾ ವರ್ಗಗಳು ಮತ್ತು ವೆಹಿಕಲ್ ಶೋರೂಮ್ಗಳು ಅನೇಕ ಎಲ್ಲವುಗಳನ್ನು ಇಲ್ಲಿ ಬಂದಿದ್ದಾವೆ. ಹೀಗಾಗಿ ದಿನನಿತ್ಯಗಳ ಈ ಒಂದು ಜನದಟ್ಟಣೆಯಿಂದ ಇಲ್ಲಿ 182 ಹಳ್ಳಿಗಳ ಜನಸಂಖ್ಯೆ ಈ ಗ್ರಾಮದಲ್ಲಿ ಬಂದು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಹೀಗಾಗಿ ಎಲ್ಲ ವ್ಯಾಪಾರಕ್ಕಾಗಿ ಪ್ರತಿದಿನದ ಚಟುವಟಿಕೆಗಾಗಿ ಬಂದು ಹೋಗ್ತಕ್ಕಂಥದ್ದಿದೆ. ಹಾಗಾಗಿ ಈ ಸರ್ಕಲ್ನಲ್ಲಿ, ಬಸ್ ಸ್ಟ್ಯಾಂಡ್ ಸರ್ಕಲ್ನಲ್ಲಿ ದಿನನಿತ್ಯ ನಾವು ಆಕ್ಸಿಡೆಂಟನ್ನು ನೋಡ್ತಕ್ಕಂಥ ಒಂದು ಪ್ರವೃತ್ತಿ ಆಗಿದೆ. ಹಾಗಾಗಿ ಜನದಟ್ಟಣೆಯನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಈಗ ಇಲ್ಲಿರುವಂಥ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಏನು ಸಿಬ್ಬಂದಿ ಇದ್ದಾರಲ್ಲ, ಅವರು ಈ 181,000 ಜನಸಂಖ್ಯೆ ಏನಿದ್ದಾರಲ್ಲ ಅದನ್ನು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಆಗಿದೆ. ಹೀಗಾಗಿ ಇದನ್ನು ಹೆಚ್ಚಿನ ಒಂದು ವರಿಯನ್ನು ನಾವು ಇವತ್ತು ತಗೊಳ್ಬೇಕು ಅಂತ ಹೇಳಿದ್ರೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇಲ್ಲಿ ಭಾಳ ಅತ್ಯಂತ ಅವಶ್ಯ ಇದೆ. ಹೀಗಾಗಿ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕಾದ್ರೆ ನಮ್ಗೆ ಅದು ಬೇಕೇ ಬೇಕು ಅನ್ನುವಂಥ ಒಂದು ಮಾತನ್ನು ನಾವು ಇವತ್ತು ಬೇಡಿಕೆ ನೀಡ್ತಾ ಇದ್ದೇವೆ. ಆಗಬೇಕು. ಸಮಾಜದಲ್ಲಿ ಏನಾಗ್ತಾ ಇದೆ ಅಂದರೆ ಇವತ್ತು ಯಾರು ಕರೆದು ಮಾತಾಡ್ತಕ್ಕಂಥ ಬುದ್ಧಿವರಿಕೆ ತಿಳುವಳಿಕೆ ಹೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಯಾಕಂದರೆ ಸಿಟಿ ದಿನದಿಂದ ಬೆಳೀತಾ ಇದೆ. ಇವತ್ತು ನಮ್ಮ ಮನೆಯಾಗ ಏನು ನಡೀತದೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಂಥ ಪರಿಸ್ಥಿತಿ ಇವತ್ತು ವಾತಾವರಣ ನಿರ್ಮಾಣ ಆಗಿದೆ. ಬೆಳಗ್ಗೆ 8 ಗಂಟೆಗೆ ಕುಡಿತಕ್ಕಂಥ ಯುವಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಅನೇಕ ಅವಘಡಗಳು ಸಂಭವಿಸ್ತಾ ಇದ್ದಾವೆ. ಇದಕ್ಕೆ ಎಲ್ಲರೂ ಹೊಣೆಗಾರ ಆಗ್ತೀವಿ, ನೀವೆಲ್ಲರೂ ಹೊಣೆಗಾರ ಆಗ್ತೀವಿ. ಯಾಕಂತಂದರೆ ಪ್ರತಿಯೊಬ್ಬ ವ್ಯಕ್ತಿ ಏನು ಮಾಡಬೇಕು, ಯಾವ ರೀತಿ ಬದಲಾವಣೆ ಆಗಬೇಕು ಅನ್ನೋದನ್ನು ಯಾರು ಬಯಸ್ತಾ ಇಲ್ಲ. ಶಿಕ್ಷಣ ಸಂಸ್ಥೆಗಳಲ್ಲಾಗಿರ್ಬೋದು, ಸಂಘ ಸಂಸ್ಥೆಗಳಲ್ಲಾಗಿರ್ಬೋದು ಅನೇಕ ಹೋರಾಟಗಳು ಮಾಡ್ತಾರೆ. ಅದು ತಮ್ಮ ಲಾಭಕ್ಕಾಗಿ ಮಾಡ್ತಕ್ಕಂಥ ಹೋರಾಟಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅಂಥವು ಕಡಿಮೆ ಆಗಬೇಕು. ಜನಮುಖಿ ಕಾರ್ಯಕ್ರಮಗಳು ಬರಬೇಕು. ಜನನಾಯಕರನ್ನು ಎಚ್ಚರಿಸತಕ್ಕಂಥ ಸಂಘಟನೆಗಳು ಇಲ್ಲಿ ಹುಟ್ಟಾಗಬೇಕಾಗಿದೆ. ಯಾಕಂತಂದರೆ ಇವಾಗ ನೋಡಿರಿ, ಅನೇಕ ಕುಟುಂಬಗಳು ಬೀದಿ ಪಾಲಾಗ್ತಿದ್ದಾವೆ. ಒಂದು ಆಕ್ಸಿಡೆಂಟ್ ಆಗೋದ್ರಿಂದ 4 ಕುಟುಂಬಗಳು ಬೀದಿ ಪಾಲಾಗ್ತಾ ಇದ್ದಾವೆ. ಇದರಿಂದ ಏನಾಗ್ತದೆ ಅಂದರೆ ಬರ್ತಕ್ಕಂಥ ವ್ಯಕ್ತಿ ಮತ್ತು ಇಲ್ಲಿ ಹೋಗ್ತಕ್ಕಂಥ ವ್ಯಕ್ತಿ ಮತ್ತು ಅನಿರೀಕ್ಷಿತ ಬರ್ತಕ್ಕಂಥದ್ದು 3 ಕುಟುಂಬಗಳು ಬೀದಿ ಪಾಲಾಗ್ತಾ ಇದ್ದಾವೆ. ಇದಕ್ಕೆ ಹೊಣೆ ಯಾವುದು ಸರ್ಕಾರನೇ ಆಗಬೇಕಾಗ್ತದೆ. ಆದ ಕಾರಣ ಸರ್ಕಾರ ಎಚ್ಚೆತ್ತುಕೊಂಡು ಇದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಪ್ರತಿಯೊಂದು ನಗರದ ಮೂಲೆಗಳಲ್ಲಿ CC ಕ್ಯಾಮ್ರಾ ಹಾಕೋದಾಗಿರ್ಬೋದು, ಟ್ರಾಫಿಕ್ ರೂಲ್ಸ್ಗಳಾಗಿರ್ಬೋದು, ಆಮೇಲೆ ಇವು ಹಂಸ್ಗಳಾಗ್ತಕ್ಕಂಥ ಆಗಿರ್ಬೋದು, ಆಮೇಲೆ ಪೊಲೀಸರನ್ನ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಪುರುಷರಾಗಿರ್ಬೋದು ಅವ್ರನ್ನ ನೇಮಿಸ್ತಕ್ಕಂಥ ಆಗಬೇಕು. ಹೋಮ್ ಗಾರ್ಡ್ ನಿರ್ಮಿಸ್ತಕ್ಕಂಥದ್ದಾಗಬೇಕು. ಈಗಿದ್ದ ಸ್ಟೇಷನ್ ಏನದಲ್ರಿ ಜನರಿಗೆ ಸಾಕಾಗ್ತದೆ. ಈಗೇನು 1,41,000 ಜನರು ಇರ್ತಕ್ಕಂಥ ಸ್ಟೇಷನ್ ಇದು. ಈಗ ಹೆಚ್ಚಿನ ಬೇಕಾದ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ನಮಗೆ ಲಿಂಗಸೂರು ತಾಲೂಕಿಗೆ ಅತ್ಯಗತ್ಯ. ಯಾಕಂತಂದರೆ ಈಗೇನು ಆಕ್ಸಿಡೆಂಟ್ಗಳು ಆಗ್ತಾವಲ್ಲ, ನಮಗೆ ಗೊತ್ತಿದ್ವ 1 ಅಥವಾ 2 ವಾರಕ್ಕೆ 1 ಅಥವಾ 2 ಆಕ್ಸಿಡೆಂಟ್ ಆಗ್ತದೆ. ಬಟ್ ನಮ್ಗೆ ಗೊತ್ತಿರಲಾರ್ದ ಸಾವುಗಳು ಎಷ್ಟಾಗ್ತದೇನೋ, ಓನ್ಲಿ ಆಕ್ಸಿಡೆಂಟ್ ಡೆತ್ಗಳು. ಹೀಗಾಗಿ ನಮಗೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅತ್ಯವಶ್ಯ ನಮಗೈತಿ ತಾಲೂಕಿಗೆ. ಅಕಸ್ಮಾತ್ ಇದನ್ನು ಮಾಡದೇ ಇದ್ದಲ್ಲಿ ನಾವು ಮುಂದಿನ ಇದಕ್ಕೆ ಎಲ್ಲ ಜನ, ನಮ್ಮ ಎಲ್ಲ ಲಿಂಗಸೂರು ತಾಲೂಕಿನ ಜನ ಹೋರಾಟ ಮಾಡ್ತೀವಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರಾದಂತಹ ಮಾನಪ್ಪ ವಜ್ಜಲ್ ಅವರು ತುಂಬಾ ಒಂದು ಏನಪ್ಪಾ ಅಂತ ಹೇಳಿದ್ರೆ ಗಂಭೀರವಾಗಿ ಈ ವಿಚಾರವನ್ನು ತೆಗೆದುಕೊಳ್ಬೇಕಾಗ್ತದೆ. ಈಗಾಗಲೇ ಅವರು ಹೇಳಿದಂತೆ ನಾನು ಈಗಾಗಲೇ 5-6 ವರ್ಷದಿಂದ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಎನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ 5-6 ವರ್ಷದಿಂದ ಮನವಿ ಮಾಡಿದ್ರು ಕೂಡ ಯಾಕೆ ಒಂದು ಸಂಚಾರಿ ಠಾಣೆಯನ್ನು ಸರ್ಕಾರ ಕೊಡ್ತಾ ಇಲ್ಲ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಹೀಗಾಗಿ ಜನಪ್ರತಿನಿಧಿಗಳ ಮೇಲೆ, ಅಧಿಕಾರಿಗಳ ಮೇಲೆ ಇಲ್ಲಿನ ಜನ ವಿಶ್ವಾಸವನ್ನ ಕಳೆದುಕೊಳ್ಳುವ ಮುನ್ನ ಲಿಂಗಸೂರು ಪಟ್ಟಣಕ್ಕೊಂದು ಸಂಚಾರಿ ಪೊಲೀಸ್ ಠಾಣೆಯನ್ನ ಮಂಜೂರು ಮಾಡಿ ಇಲ್ಲಿ ಆಗ್ತಕ್ಕಂಥ ಅಪಘಾತಗಳಿಂದ ಆಗ್ತಕ್ಕಂಥ ಸಾವು ನೋವುಗಳನ್ನ ತಡೆಗಟ್ಟತಕ್ಕಂಥ ಮಹತ್ತರವಾದ ಜವಾಬ್ದಾರಿ ಸರ್ಕಾರದ ಮೇಲಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.